ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂತಹ ಸಿಹಿ ಪದಾರ್ಥದ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಮೈದಾ ಹಿಟ್ಟು ಬೇಡ, ಸಕ್ಕರೆ ಬೇಡ, ಗೋಧಿ ಹಿಟ್ಟಿಂದ ಮಾಡಬಹುದಾದಂತಹ, ಬೆಲ್ಲವನ್ನು ಉಪಯೋಗಿಸಿ ಮಾಡಬಹುದಾದಂತಹ ಸಿಂಪಲ್ ಸರಳವಾದಂತಹ ರೆಸಿಪಿ, ಅದ್ಭುತವಾದಂತಹ ರೆಸಿಪಿ. ಇದನ್ನು ಗಾರ್ಗೆ ಅಂತ ಕರೀತಾರೆ. ನೀವು ಮಾಡಿರ್ಬೋದು. ಈ ಮೆಥಡ್ನಲ್ಲಿ ಒಮ್ಮೆ ಮಾಡಿ ನೋಡಿ, ಅದ್ಭುತವಾಗಿ ಬರುತ್ತೆ. ರುಚಿ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ. ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಒಂದು ತಿನ್ನೋರು 4 ತಿಂತಾರೆ. ಬಿಡಬೇಕು ಅಂತ ಅನಿಸೋಷ್ಟು ಮನಸ್ಸೇ ಬರೋದಿಲ್ಲ. ನಮ್ಮ ಮನೇಲಿ ಮಾಡಿಟ್ಟ 2 ದಿನಕ್ಕೆ ಖಾಲಿಯಾಗಿದ್ದಾವೆ. ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಬರ್ಕೊಳ್ಳಿ. 2 ಲೋಟ ಗೋಧಿ ಹಿಟ್ಟು, 1 ಬಟ್ಲು ಒಣ ಕೊಬ್ಬರಿ, ಒಂದು 6 ಏಲಕ್ಕಿ, 3 ಲವಂಗ, ಒಂದು ಅರ್ಧ ಜಾಕಾಯಿಯನ್ನು ಹಾಕಿದ್ದೀನಿ. ಜಾಕಾಯಿ ಹಾಕಿದರೆ ಅದರ ರುಚಿನೇ ಬೇರೆ, ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಗಸಗಸೆ ಮೇಲೆ ಹಚ್ಚೋದಕ್ಕೆ ಬೇಕು ಅಂದರೆ ಹಚ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆಪ್ಷನಲ್ ಇದು. 1 ಲೋಟ ಬೆಲ್ಲ. ಯಾವ ಲೋಟದಲ್ಲಿ ಬೆಲ್ಲ ತಗೊಂಡಿದ್ದೀವೋ ಅದೇ ಲೋಟದಲ್ಲಿ 2 ಕಪ್ಪು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನಾವೀಗ ಕೊಬ್ಬರಿಯನ್ನು ಹಾಕ್ತಾ ಇದ್ದೀವಿ. ಕೊಬ್ಬರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ, ಗ್ರೈಂಡ್ ಮಾಡ್ತೀವಿ. 1.5 ಲೋಟ ನಾನು ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ಬೆಲ್ಲ. ನಿಮಗೆ ಬೇಡ ಅಂತ ಅನಿಸಿದರೆ 1 ಲೋಟ ನೀರು, 1 ಲೋಟ ಬೆಲ್ಲ ಸಾಕು. ಸಿಹಿ ನಿಮಗೆ ಬೇಕಾದಷ್ಟು ಬಳಸಿ. ನನಗೆ 1 ಲೋಟಕ್ಕೆ 1.5 ಲೋಟ ನೀರು ಸಾಕು. ನೋಡಿ, ಕೊಬ್ಬರಿ ತುಂಬ ನುಣ್ಣಗಾಗಿದೆ. ಈಗ ನಾವು ಆಗಲೇ ತೆಗೆದಿಟ್ಟಿದ್ವಲ್ಲ ಏಲಕ್ಕಿ, ಲವಂಗ, ಜಾಕಾಯಿ, ಅವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಿಮಗೆ ಗಾರ್ಗೆ ಅಂದರೆ ಇಷ್ಟನಾ, ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಗಾರ್ಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಲೆ ಮೇಲೆ ಪಾಕವನ್ನು ಇಡ್ತಾ ಇದ್ದೀನಿ. ಪಾಕ ಅಂದರೆ ಎಳೆ ಪಾಕ ಅಥವಾ ಗಟ್ಟಿ ಪಾಕ ಬರೋವರೆಗೂ ತೆಗೆಯೋ ಹಾಗಿಲ್ಲ. ಹಾಕಿರೋಂತಹ ಬೆಲ್ಲ ಕರಗಬೇಕು. ಅದನ್ನು ನಾವು ಸೋಸ್ತೀವಿ, ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ. ಹಾಗಾಗಿ ಬೆಲ್ಲ ಕರಗೋವರೆಗೂ ಮಾತ್ರನೇ ನಾವು ಬಿಸಿ ಮಾಡ್ಕೊಳ್ಳೋದು. ನೀವು ಕಲಿಸ್ಬೇಕಾದ್ರೆ ಈ ಒಲೆಯಿಂದ ಇಳಿಸಿರುವಂತಹ ಪಾಕವನ್ನು ಆ್ಯಸ್ ಇಟ್ ಈಸ್ ಹಾಗೆ ಹಾಕಿ ಕಲಿಸ್ಬೋದು. ಇದರಿಂದ ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ. ನನಗೆ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಪಾಕವನ್ನು ತಣ್ಣಗೆ ಮಾಡಿ ಆಮೇಲೆ ಹಾಕ್ಕೊಂಡಿದ್ದೀನಿ. ಬಿಸಿ ಪಾಕ ಹಾಕಿಲ್ಲ. ನೋಡಿ, ಹಿಟ್ಟಿಗೆ ನಾವಾಗಲೇ ಮಿಕ್ಸಿ ಮಾಡಿದ್ವಲ್ಲ ಕೊಬ್ಬರಿ, ಆ ಕೊಬ್ಬರಿಯನ್ನು ಹಾಕಿದ್ದೀವಿ. ಇದನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ, ಕೊಬ್ಬರಿಯನ್ನು ಹಾಕಲೇಬೇಕು. ಬಜ್ಜಿ ಗಾರ್ಗೆಗೆ ಕೊಬ್ಬರಿ ತುಂಬ ಮುಖ್ಯ. ಜೊತೆಗೆ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸೋಡಾ ಪುಡಿ, ಜಾಸ್ತಿ ಹಾಕೋ ಹಾಗಿಲ್ಲ. ನೋಡಿ, ಇದು ಸೋಡಾ ಪುಡಿ. 1 ಚಿಟಿಕೆ ಉಪ್ಪು ಹಾಕಿ ನಾವು ಪಾಕವನ್ನು ಮಾಡಿಟ್ಟಿದ್ವಲ್ಲ, ಅದು ತಣ್ಣಗಾಗಿದೆ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬೇಕು, ನಾದಬೇಕು, ಮೆದ್ದಬೇಕು ಚೆನ್ನಾಗಿ. ಎಷ್ಟು ಮಟ್ಟಿಗೆ ಅಂದರೆ ಪಾನಕ ಎಲ್ಲ ಕಡೆಗೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು. ಇದು ಎಷ್ಟು ಮಟ್ಟಿಗೆ ಅಂದರೆ ಬಜ್ಜಿ ಹಿಟ್ಟಿನ ಅದಕ್ಕೆ ಬರಬೇಕು. ಯಾಕೆಂದರೆ ಇದನ್ನು ಬಜ್ಜಿ ಗಾರಿಗೆ ಅಂತ ಕರಿತೀವಿ. ಬಜ್ಜಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಹಿಟ್ಟನ್ನು ಬಿಡೋದಕ್ಕೆ. ಇನ್ನೊಂದು ತಟ್ಟೆ ಆಕಾರದಲ್ಲಿ ಗಾರ್ಗೆಯನ್ನು ಮಾಡ್ತಾರೆ. ಅದನ್ನು ಮಾಡುವಂತಹ ಪ್ರೊಸೀಜರೇ ಬೇರೆ ಇದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ತಟ್ಟೆ ಗಾರಿಗೆ ಅಂತ ಕಮೆಂಟಲ್ಲಿ ಹಾಕಿ. ನೋಡಿ, ಇದ್ರ ಮೇಲೆ ಚೆನ್ನಾಗಿ ಕಲಸಿ ಆದ ಮೇಲೆ 2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಟ್ಟೆಯನ್ನು ಮುಚ್ಚಿಡ್ತಾ ಇದ್ದೀನಿ ಅರ್ಧ ಗಂಟೆಗಳ ಕಾಲ. ಅದಾದ ನಂತರ ಹಿಟ್ಟು ಚೆನ್ನಾಗಿ ನೆಂದರೆ ಅಷ್ಟು ಚೆನ್ನಾಗಿ ಗಾರ್ಗೆ ಬರುತ್ತೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ಈಗ ತೆಗೆದ ತಕ್ಷಣ ಉದ್ದುದ್ದ ಎಳೆಯಾಗಿ ಬರುತ್ತೆ. ನೆಂದರೆ ಈ ರೀತಿ ಎಳೆಯಾಗಿ ಜಿಗಿಯಾಗಿ ಬರುತ್ತೆ. ನೋಡಿ, ಅದು ತಳಕ್ಕೆ ಹಿಡ್ದಿಲ್ಲ, ಹಾಗಾಗಿನೇ ಬಿಡ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬೇಕು ಗಾರ್ಗೆಗೆ. ಹೊರಗಡೆ ಕ್ರಿಸ್ಪಿ ಆಗಿರಬೇಕು, ಒಳಗಡೆ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರಬೇಕು ಅಂದರೆ ಈ ರೀತಿಯಾಗಿ ನಾವು ಹಿಟ್ಟು ಕಳಿಸ್ಕೊಳ್ಳೇಬೇಕು. ಇದೇ ಪ್ರೊಸೀಜರ್, ಈ ಪ್ರೊಸೀಜರಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಾರ್ಗೆ. ಆಮೇಲೆ ನೀವು ಕರಿಬೇಕಾದ್ರೆ ಎಲ್ಲ ಕಡೆಯಿಂದಲೂ ಈಕ್ವಲ್ ಆಗಿ ಹದವಾಗಿ ಬೇಯಬೇಕು. ಒಂದು ಕಡೆ ಕಲರ್ ತುಂಬ ಡಾರ್ಕ್ ಆಗಿರಬೇಕು, ಇನ್ನೊಂದು ಕಡೆ ಕಲರ್ ತುಂಬ ಲೈಟ್ ಆಗಿತ್ತು ಅಂದರೆ ಅರ್ಧಂಬರ್ಧ ಬೇಯಿತು ಅಂದರೆ 2 ದಿನವೂ ಇರೋದಕ್ಕೆ ಬರೋದಿಲ್ಲ, ಕ್ರಿಸ್ಪ್ ಆಗೋದಿಲ್ಲ. ಟೇಸ್ಟ್ 2 ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಕೈ ಬಿಡದಿರೋ ರೀತಿ ತಿರುಗಿಸ್ತಾ ಕರಿಬೇಕು. ಗಾರ್ಗೆಯನ್ನು ಬಿಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಬಾಣಲೆ ತುಂಬ ಗಾರ್ಗೆ ಬಿಡೋ ಅಷ್ಟರಲ್ಲಿ ಮೊದಲಿಗೆ ಹಾಕಿದವೆಲ್ಲ ಕಲರ್ ಚೇಂಜ್ ಆಗಿರುತ್ತೆ. ಒಂದು ಸೈಡು ಚೆನ್ನಾಗಿ ಬೆಂದಿರುತ್ತೆ, ಇನ್ನೊಂದು ಸೈಡು ಬೆಂದೇ ಇರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ಅವೆಲ್ಲ ಒಂದೇ ಕಲರ್ ಆಗೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ನಾನಿಲ್ಲಿ ಮೇಲೆ ಗಸಗಸೆಯನ್ನು ಹಚ್ಕೊಂಡು ಆಮೇಲೆ ಹಾಕ್ತಾ ಇದ್ದೀನಿ. ಇದರಿಂದ ಲುಕ್ ಚೆನ್ನಾಗಿ ಬರುತ್ತೆ ಅಂತಂದೇಳಿ. ಇದು ಆಪ್ಷನ್, ಬೇಕಿದ್ರೆ ಮಾಡ್ಕೋಬೋದು, ಬೇಡ ಅಂತಿದ್ರೆ ಬಿಡ್ಬೋದು. ನೋಡಿ, ಈ ರೀತಿ ಕಲರ್ ಮೇಲ್ಗಡೆ ವೈಟ್ ಇದೆ, ಕೆಳಗಡೆ ಡಾರ್ಕ್ ಆಗಿದೆ. ಈ ರೀತಿ ಆಗಬಾರ್ದು ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಾಣಲೆ ತುಂಬ ಗಾರ್ಗೆ ಹಾಕೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿದ್ದು ಮುಗಿದಾದ ನಂತರ ಮೊದಲಿಗೆ ಹಾಕಿದ್ದವನ್ನ ಟರ್ನ್ ಮಾಡ್ತಾ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಯಾಕೆಂದರೆ ಗಾರ್ಗೆ ಬೇಗ ಬೇಯೋದಿಲ್ಲ.
ಬೇಯೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಡೋದು ತುಂಬ ಮುಖ್ಯ. ಕೈಯಲ್ಲಿ ತಿರುತ್ತಾ ಇರೋದ್ರಿಂದ ಒಂದು ಕಡೆನೂ ಸಿಯೋದಿಲ್ಲ, ಎಲ್ಲ ಕಡೆ ಹದವಾಗಿ ಬೇಯುತ್ತೆ. ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೈ ಫ್ಲೇಮಲ್ಲಿ ಇದೆ ಸೀದೋಗೋದಿಲ್ವಾ ಹಾಗೆ ಹೀಗೆ ಅಂತಂದೇಳಿ ಭಯ ಪಡೋ ಅವಶ್ಯಕತೆ ಇಲ್ಲ. ಜೋರಾಗಿಟ್ಟು ಬೇಯಿಸಿ ಒಂದೇ ಕಲರಲ್ಲಿ ಬಂದಾದ ನಂತರ ತೆಗೆಯಿರಿ. ಹದವಾಗಿ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಲೇಯರು ಸ್ಪಾಂಜಿಯಾಗಿರುತ್ತೆ. ನೋಡಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದೇಳಿ. ನಾನು ಹೇಳಿದಂತಹ ಪ್ರತಿಯೊಂದು ಅಂಶನೂ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಇಲ್ಲ ಒಂದು ಪೆನ್ನು ಪುಸ್ತಕನ ತಗೊಂಡು ಬರೆದಿಟ್ಕೊಳ್ಳಿ. ಈ ರೆಸಿಪಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿಯಾದಂತಹ ಸರಳವಾಗಿ ಮಾಡಬಹುದಾದಂತಹ ಟ್ರೆಡಿಷ್ನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತಿದರೆ ನೋಟಿಫಿಕೇಷನ್ ಆನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ, ನೀವು ಚೆಕ್ ಮಾಡಬಹುದು. ಹೀಗೆ ಬೇರೆ ಇನ್ಯಾವುದೋ ರೆಸಿಪಿ ಬೇಕಾಗಿದ್ದರೂ ಕಮೆಂಟಲ್ಲಿ ತಿಳಿಸಿ. ಆ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಸಮಸ್ಯೆಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಕೈಲಾದಷ್ಟು ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ, ಇದು ಮಸ್ಟ್ ಟ್ರೈ ರೆಸಿಪಿ. ಸಿಂಪಲ್ ಆಗಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಮಾಡೋದಕ್ಕೆ. ನನ್ನ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋಂತಹ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೆಸಿಪಿಗಳು ಅದ್ಭುತವಾಗಿದೆ, ಸಂಪೂರ್ಣವಾಗಿ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.